ಒಂದು ಚೆಕ್ ನಿಮ್ಮ ಜೀವನವನ್ನು ಕೋರ್ಟ್, ಪೊಲೀಸ್, ಜೈಲು ಶಿಕ್ಷೆಯವರೆಗೂ ಕರೆದೊಯ್ಯಬಹುದು ಅಂದರೆ ನಂಬುತ್ತೀರಾ? ಖಾತೆಯಲ್ಲಿ ಹಣ ಇಲ್ಲದೆ ಚೆಕ್ ಕೊಟ್ಟರೆ ಏನಾಗುತ್ತದೆ? ಭದ್ರತಾ ಚೆಕ್ ಕೊಟ್ಟಿದ್ದರೂ ಪ್ರಕರಣ ಆಗುತ್ತದೆಯೇ? ಚೆಕ್ ಬೌನ್ಸ್ ಆದರೆ ತಕ್ಷಣ ಜೈಲು ಶಿಕ್ಷೆ ಆಗುತ್ತದೆಯೇ? ಇಂದು ಭಾರತದಲ್ಲಿ ಲಕ್ಷಾಂತರ ಜನರು ಸೆಕ್ಷನ್ 138 ಅಡಿಯಲ್ಲಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಸ್ನೇಹಿತರೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ 1881 ಸೆಕ್ಷನ್ 138 ಅಡಿಯಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳ ಕುರಿತು 10 ಭಾಗಗಳ ಅಂದರೆ 10 ಕಂತುಗಳ ವಿಶೇಷ ಕಾನೂನು ಜಾಗೃತಿ ವಿಡಿಯೋವನ್ನು ಮಾಡುತ್ತಿದ್ದು, ಈ ಸರಣಿಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿಯೊಂದು ಭಾಗದಲ್ಲೂ ಸಾಮಾನ್ಯ ಜನರು, ವ್ಯಾಪಾರಸ್ಥರು, ಉದ್ಯೋಗಿಗಳು, ಸಾಲ ಕೊಡುವವರು ಹಾಗೂ ಚೆಕ್ ಬಳಸುವ ಪ್ರತಿಯೊಬ್ಬ ನಾಗರಿಕ ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾದ ಅತ್ಯಂತ ಮಹತ್ವದ ಕಾನೂನು ಮಾಹಿತಿಯನ್ನು ಸರಳ ಕನ್ನಡದಲ್ಲಿ ವಿವರಿಸಲಾಗುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರತಿಯೊಂದು ಭಾಗದ ಮಹತ್ವದ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಒಂದು ಚೆಕ್ ನಿಮ್ಮನ್ನು ನೇರವಾಗಿ ಕ್ರಿಮಿನಲ್ ಕೋರ್ಟ್, ದಂಡ ಮತ್ತು ಜೈಲು ಶಿಕ್ಷೆಯವರು ಕರೆದೊಯ್ಯಬಹುದು ಅಂದರೆ ನಂಬುತ್ತೀರಾ ಎಂದರೆ ಹೌದು. ಇಂದಿನ ಕಾಲದಲ್ಲಿ ಸಾವಿರಾರು ಜನರು ತಿಳಿಯದೆ ಅಥವಾ ಅಜಾಗರೂಕತೆಯಿಂದ ಚೆಕ್ ನೀಡುವ ಮೂಲಕ ಸೆಕ್ಷನ್ 138 ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಸಿಲುಕುತ್ತಿದ್ದಾರೆ. ಚೆಕ್ ಎಂದರೆ ಒಂದು ಕೇವಲ ಕಾಗದ ತುಂಡು ಅಲ್ಲ, ಅದು ಒಂದು ಕಾನೂನುಬದ್ಧ ಹಣಕಾಸು ಭರವಸೆ. ಒಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ಕಾನೂನುಬದ್ಧ ಸಾಲ, ವ್ಯವಹಾರದ ಮೊತ್ತ ಅಥವಾ ಪಾವತಿಸಬೇಕಾದ ಬಾಧ್ಯತೆಗಾಗಿ ಚೆಕ್ ನೀಡಿದಾಗ ಆ ಚೆಕ್ ಬ್ಯಾಂಕಿನಲ್ಲಿ ಹಣದ ಕೊರತೆ, ಖಾತೆ ಮುಚ್ಚಿರುವುದು, ಪಾವತಿ ನಿಲ್ಲಿಸಿರುವುದು, ಸಹಿ ಹೊಂದಾಣಿಕೆ ಆಗದಿರುವುದು ಅಥವಾ ಇತರೆ ಬ್ಯಾಂಕ್ ಕಾರಣಗಳಿಂದ ಅಮಾನ್ಯವಾದರೆ, ಬೌನ್ಸ್ ಆದರೆ, ಕೆಲವು ಪ್ರಮುಖ ಕಾನೂನು ಅಂಶಗಳು ಪೂರ್ತಿಯಾದಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯ ಸೆಕ್ಷನ್ 138 ಅಡಿಯಲ್ಲಿ ಕ್ರಿಮಿನಲ್ ಅಪರಾಧವಾಗಿ ರೂಪುಗೊಳ್ಳುತ್ತದೆ. ಅದಕ್ಕಾಗಿ ಆ ಚೆಕ್ ಕಾನೂನುಬದ್ಧ ಸಾಲ ಅಥವಾ ಬಾಧ್ಯತೆಗಾಗಿ ನೀಡಲ್ಪಟ್ಟಿರಬೇಕು ಮತ್ತು ಮಾನ್ಯ ಅವಧಿಯೊಳಗೆ ಬ್ಯಾಂಕ್ಗೆ ಸಲ್ಲಿಸಿರಬೇಕು. ಮಾನ್ಯ ಅವಧಿ ಎಂದರೆ ಇಲ್ಲಿ ಚೆಕ್ನಲ್ಲಿ ನಮೂದಿಸಿರುವ ದಿನಾಂಕದಿಂದ 30 ದಿನಗಳ ಒಳಗೆ ಆ ಚೆಕ್ಕನ್ನು ಬ್ಯಾಂಕಿಗೆ ಹಾಕಬೇಕಿರುತ್ತದೆ. ಅದು ಮಾನ್ಯ ಅವಧಿ 1 ತಿಂಗಳು ಮಾತ್ರ. ಅದೇ ರೀತಿ ಬ್ಯಾಂಕ್ ರಿಟರ್ನ್ ಮೆಮೊ ನೀಡಿರಬೇಕು. ಚೆಕ್ ಬೌನ್ಸ್ ಆದ ಮೇಲೆ ಬ್ಯಾಂಕಿನಿಂದ ಬ್ಯಾಂಕ್ ರಿಟರ್ನ್ ಮೆಮೊ ನೀಡಿರಬೇಕು. ಅದೇ ರೀತಿ ಅಮಾನ್ಯವಾದ ದಿನದಿಂದ 30 ದಿನದ ಒಳಗೆ ಕಾನೂನು ನೋಟಿಸ್ ನೀಡಿರಬೇಕು. ಇದು ಮುಖ್ಯವಾದದ್ದು. ಅಮಾನ್ಯವಾಗಿ ಅಂದರೆ ಬೌನ್ಸ್ ಆದ ಚೆಕ್ ಆದ ಮೇಲೆ 30 ದಿನದ ಒಳಗೆ ಯಾರು ಚೆಕ್ ಕೊಟ್ಟಿರ್ತಾನೋ ಆತನಿಗೆ ಲೀಗಲ್ ನೋಟಿಸ್ ಕಳಿಸಿರಬೇಕು. 30 ದಿನ ಆದ ಮೇಲೆ ಅದು ಕಾನೂನಾತ್ಮಕವಾಗಿ ಅವರ ಮೇಲೆ ಕೇಳುವುದಕ್ಕೆ ಬರೋದಿಲ್ಲ. ಆದರೆ 30 ದಿನದ ಒಳಗೆ ನೋಟಿಸ್ ನೀಡಿದ ಮೇಲೆ 15 ದಿವಸದ ಒಳಗೆ ಆ ನೋಟಿಸ್ ಪಡೆದ ನಂತರ 15 ದಿವಸದ ಒಳಗೆ ಆ ಚೆಕ್ ಕೊಟ್ಟಿರೋಂಥ ಪಾರ್ಟಿ ಹಣ ವಾಪಸ್ಸು ಮಾಡದಿದ್ದರೆ ಮಾತ್ರ ಪೀಡಿತ ವ್ಯಕ್ತಿಗೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ದೂರು ಸಲ್ಲಿಸುವ ಹಕ್ಕು ಉಂಟಾಗುತ್ತದೆ. ಇದು ಮುಖ್ಯವಾದದ್ದು. ಯಾವಾಗ ಚೆಕ್ ಬೌನ್ಸ್ ಆದಮೇಲೆ ನೋಟಿಸ್ ಕೊಟ್ಟಿರ್ತೀರಾ, ನೋಟಿಸ್ ಕೊಟ್ಟ ಮೇಲೆ ನೋಟಿಸ್ನಲ್ಲೇ ತಿಳಿಸಿರ್ತೀರಿ 15 ದಿವಸ ಸಮಯ ಕೊಟ್ಟಿರ್ತೀರಿ. 15 ದಿವಸದ ಒಳಗೆ ಅವರು ಅಮೌಂಟನ್ನು ನಿಮಗೆ ಕೊಡಬೇಕಿರೋ ಅಂಥ ಅಮೌಂಟನ್ನು ಕೊಡದೇ ಇದ್ದಾಗ ಮಾತ್ರ ಇದು ಕ್ರಿಮಿನಲ್ ದೂರು ಸಲ್ಲಿಸುವ ಹಕ್ಕು ಉಂಟಾಗುತ್ತದೆ. ಒಂದು ವೇಳೆ ಅಷ್ಟು ದಿನಗಳೊಳಗೆ ನಿಮಗೆ ಕೊಟ್ಟು ರಾಜಿ ಮಾಡಿಕೊಂಡ್ರೆ ಕೇಸ್ ಅಲ್ಲಿಗೆ ಕ್ಲೋಸ್ ಆಗುತ್ತೆ, ಯಾವುದೇ ಕೇಸ್ ಹಾಕೋದಕ್ಕೆ ಬರೋದಿಲ್ಲ. ಆ ನಿಟ್ಟಿನಲ್ಲಿ ಈ ಮ್ಯಾಜಿಸ್ಟ್ರೇಟ್ ಕ್ರಿಮಿನಲ್ ದೂರು ಸಲ್ಲಿಸುವ ಹಕ್ಕು ಉಂಟಾಗುತ್ತದೆ. ಇಲ್ಲಿ ಬಹಳ ಜನರಿಗೆ ಇರುವ ತಪ್ಪು ಕಲ್ಪನೆ ಏನೆಂದರೆ ಭದ್ರತಾ ಚೆಕ್ ಕೊಟ್ಟಿದ್ದರೆ ಪ್ರಕರಣ ಆಗುವುದಿಲ್ಲ ಎಂದು. ಆದರೆ ನ್ಯಾಯಾಲಯಗಳು ಹಲವು ಬಾರಿ ಸ್ಪಷ್ಟಪಡಿಸಿರುವುದು ಏನೆಂದರೆ ಚೆಕ್ ಸಲ್ಲಿಸಿದ ಸಮಯದಲ್ಲಿ ಸಾಲ ಅಥವಾ ಹಣದ ಬಾಧ್ಯತೆ ಇದ್ದರೆ ಭದ್ರತಾ ಚೆಕ್ ಮೇಲೂ ಸೆಕ್ಷನ್ 138 ಅನ್ವಯವಾಗುತ್ತದೆ. ಇದು ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥ ವಿಚಾರ. ಮೇಲ್ಕಂಡಂತೆ ಚೆಕ್
ಒಂದು ಚೆಕ್ ಬೌನ್ಸ್ ಆಗಬೇಕೆಂದರೆ ಚೆಕ್ ತಮಗೆ ನೀಡಿದ ದಿನಾಂಕದಿಂದ ಆ ದಿನಾಂಕದಿಂದ 30 ದಿನದ ಒಳಗೆ ಚೆಕ್ ಬೌನ್ಸ್ ಆಗಿರಬೇಕು. ಮತ್ತು 15 ದಿವಸದ ಒಳಗೆ ಆತ ರಿಟರ್ನ್ ಅಂದರೆ ಆತನಿಗೆ ನೋಟಿಸ್ ಹೋದ ಮೇಲೆ 15 ದಿವಸದ ಒಳಗೆ ಪಾರ್ಟಿ ನಿಮಗೆ ಹಣ ವಾಪಸ್ ಕೊಟ್ಟಿದ್ದರೆ ಅಲ್ಲಿಗೆ ಮುಗಿಯುತ್ತೆ. ವಾಪಸ್ ಕೊಡದೇ ಇದ್ದರೆ ಮುಂದಿನ 30 ದಿನದ ಒಳಗೆ ಕಾನೂನುಬದ್ಧವಾಗಿ ನ್ಯಾಯಾಲಯಕ್ಕೆ ಅವರ ಮೇಲೆ 138 ಸೆಕ್ಷನ್ 138 ಮೇಲೆ ಪ್ರಕರಣ ದಾಖಲು ಮಾಡಬಹುದು. ಈ ನಿಟ್ಟಿನಲ್ಲಿ ದಾಖಲಾಗಿರುವಂತಹ ಒಂದು ದೂರು ಒಂದು ಕೇಸ್ ಏನಾಗುತ್ತೆ ಅಂತ ಹೇಳಿದ್ರೆ ಸೆಕ್ಷನ್ 138ರಲ್ಲಿ ಅನ್ವಯ ಆಗಿರುವಂಥದ್ದಕ್ಕೆ ಅದಕ್ಕೆ ಚೆಕ್ ಕೊಟ್ಟಿರೋ ಅಂಥದ್ದು ಭದ್ರತಾ ಚೆಕ್ ಅಂತ ಇದ್ರೂ ಕೂಡ ಯಾವುದೇ ಒಂದು ಅಮೌಂಟ್ ಒಂದು ಹಣಕ್ಕೆ ಬದ್ಧತೆಯಾಗಿ ನೀಡಿದ್ರು ಕೂಡ ಆ ಚೆಕ್ ನೀಡಿದಂಥ ಭದ್ರತಾ ಚೆಕ್ ಕೂಡ 138 ಸೆಕ್ಷನ್ ಅನ್ವಯ ಆಗುತ್ತೆ ಅಂತ ನ್ಯಾಯಾಲಯ ಹೇಳುತ್ತೆ. ಈ ರೀತಿ ಹಣದ ಬಾಧ್ಯತೆ ಇರುವಾಗ ಅದು ಕೂಡ ಭದ್ರತೆ ಕೂಡ ಇಲ್ಲಿ ಅನ್ವಯ ಆಗುತ್ತೆ. ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ ಒಮ್ಮೆ ಚೆಕ್ ಮೇಲಿನ ಸಹಿಯನ್ನು ಒಪ್ಪಿಕೊಂಡರೆ ಕಾನೂನು ಪ್ರಕಾರ ಆ ಚೆಕ್ ಸಾಲ ತೀರಿಸಲು ನೀಡಲಾಗಿದೆ ಎಂದು ನ್ಯಾಯಾಲಯ ಮೊದಲು ಊಹಿಸುತ್ತದೆ. ಇದು ಮುಖ್ಯವಾದದ್ದು. ಆ ಚೆಕ್ಕಿನಲ್ಲಿರುವ ಆರೋಪಿತ ವ್ಯಕ್ತಿಯೇ ಇದು ತನ್ನ ಸಹಿ ಅಂತ ಒಪ್ಪಿಕೊಂಡ ಮೇಲೆ ಅದು ನ್ಯಾಯಾಲಯವು ಆ ಸಾಲ ಕೊಟ್ಟಿದೆ, ಆ ಅಮೌಂಟ್ ತಗೊಂಡೇನೆ ಅಂತ ಊಹೆ ಮಾಡುತ್ತೆ ಮೊದಲ ಒಂದು ಇದರಲ್ಲಿ. ನಂತರ ಆರೋಪಿತ ವ್ಯಕ್ತಿಯೇ ತನ್ನ ರಕ್ಷಣೆಯನ್ನು ಸಾಬೀತುಪಡಿಸಬೇಕಾಗುತ್ತದೆ. ಈ ರೀತಿ ಒಪ್ಪಿಕೊಂಡ ಮೇಲೆ ಅದನ್ನು ಡಿಫೆನ್ಸ್ ಮಾಡ್ಕೋಬೇಕಾದ್ರೆ ಆರೋಪಿ ಯಾರಿರ್ತಾರೆ ಆತನ ಡಿಫೆನ್ಸ್ ಮಾಡ್ಕೋಬೇಕಿರೋಂಥ ದಾಖಲೆಗಳು ಸ್ಪಷ್ಟವಾಗಿ ತಿಳಿಸಿದಾಗ ಮಾತ್ರ ನ್ಯಾಯಾಲಯ ಅದನ್ನು ನೋಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಈತ ಸಾಲ ತಗೊಂಡಿರೋದು ಚೆಕ್ ಕೊಟ್ಟಿರೋದು ಎಲ್ಲ ಊಹೆ ಕರೆಕ್ಟಾಗಿದೆ ಅಂತ ತಿಳಿಯುತ್ತೆ. ಅದರ ಮೇಲೆ ಜಡ್ಜ್ಮೆಂಟ್ ಕೂಡ ನೀಡಬಹುದು. ಈ ನಿಟ್ಟಿನಲ್ಲಿ ಈ ಕಾರಣದಿಂದಲೇ ಚೆಕ್ ಬೌನ್ಸ್ ಪ್ರಕರಣವನ್ನು ನ್ಯಾಯಾಲಯಗಳು ಗಂಭೀರವಾಗಿ ಪರಿಗಣಿಸುತ್ತವೆ. ಏಕೆಂದರೆ ಇದು ಸಿವಿಲ್ ಪ್ರಕರಣವಲ್ಲ, ಇದರಲ್ಲಿ ಕ್ರಿಮಿನಲ್ ಸ್ವರೂಪವೂ ಇದೆ. ಈ ಕಾಯ್ದೆಯಡಿ ಜೈಲು ಶಿಕ್ಷೆ, ದಂಡ ಹಾಗೂ ಪರಿಹಾರ ಮೊತ್ತ ಪಾವತಿ ಆದೇಶವಾಗುವ ಸಾಧ್ಯತೆ ಇರುವುದರಿಂದ ಖಾಲಿ ಚೆಕ್ ನೀಡುವುದು, ಖಾತೆಯಲ್ಲಿ ಹಣ ಇಲ್ಲದೆ ಚೆಕ್ ಕೊಡುವುದು ಹಾಗೂ ದಾಖಲೆ ಇಲ್ಲದೆ ದೊಡ್ಡ ಮೊತ್ತದ ವ್ಯವಹಾರ ಮಾಡುವುದು ತುಂಬ ಅಪಾಯಕರ. ಆದ್ದರಿಂದ ಪ್ರತಿಯೊಬ್ಬರು ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು, ಚೆಕ್ ಒಂದು ಕಾಗದ ಅಲ್ಲ, ಅದು ಕಾನೂನುಬದ್ಧ ಹೊಣೆಗಾರಿಕೆ. ಮುಂದಿನ ಭಾಗದಲ್ಲಿ ಚೆಕ್ ಬೌನ್ಸ್ ಪ್ರಕರಣದ ಸಂಪೂರ್ಣ ನ್ಯಾಯಾಲಯದ ಪ್ರಕ್ರಿಯೆ, ಕಾನೂನು ನೋಟಿಸಿನಿಂದ ಹಿಡಿದು ಅಂತಿಮ ತೀರ್ಪುವರೆಗೂ ಕಾನೂನು ಪ್ರಕರಣ ಹೇಗೆ ನಡೆಯುತ್ತದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಮುಂದಿನ ಭಾಗ ತಪ್ಪದೆ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆ ಧನ್ಯವಾದಗಳು.